ಕುಬೇರ ಸಂಪತ್ತು ಹಾಗೂ ಹಣದ ದೇವತೆ. ಆದರೆ 3 ಲೋಕದಲ್ಲಿ ತಾನು ಎಲ್ಲರಿಗಿಂತಲೂ ಶ್ರೀಮಂತ ಎಂಬ ಗರ್ವ ಕುಬೇರನಿಗೆ ಇತ್ತು. ಹೀಗಾಗಿ 3 ಲೋಕದಲ್ಲಿದ್ದವರಿಗೆ ತನ್ನ ಸಿರಿವಂತಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕುಬೇರನಿಗೆ ಮನಸ್ಸಾಗಿತ್ತು. ಹೀಗಾಗಿ ಒಂದು ದಿನ ಕುಬೇರನು ಪರಮೇಶ್ವರ ಹಾಗೂ ಪಾರ್ವತಿ ದೇವರನ್ನು ಔತಣಕ್ಕೆ ಆಹ್ವಾನಿಸಲು ಕೈಲಾಸಕ್ಕೆ ತೆರಳಿದ್ದ. ಆದರೆ ಕುಬೇರನ ಅಹಮ್ಮನ್ನು ಅರಿತಿದ್ದ ಶಿವದೇವರು, ನಾವು ಬರುವುದಿಲ್ಲ, ಪುತ್ರ ಗಣಪತಿಯನ್ನು ಕಳುಹಿಸುತ್ತೇವೆ ಎನ್ನುತ್ತಾರೆ. ಹೀಗಾಗಿ ಕುಬೇರ ಗಣಪತಿ ದೇವರ ಸ್ವಾಗತಕ್ಕೆ ಭವ್ಯ ವ್ಯವಸ್ಥೆ ಮಾಡಿದ್ದ. ಇತ್ತ ಗಣಪತಿ ದೇವರಿಗೂ ಕುಬೇರ ತನ್ನ ಸಿರಿವಂತಿಕೆಯ ಪ್ರದರ್ಶನದ ಉದ್ದೇಶ ಹೊಂದಿದ್ದಾನೆ ಎನ್ನುವುದು ಗೊತ್ತಾಗಿತ್ತು. ಹೀಗಾಗಿ ತಮ್ಮ ನಗರಕ್ಕೆ ಬಂದ ಗಣಪತಿ ದೇವರಿಗೆ ತನ್ನ ಅರಮನೆಯನ್ನು ತೋರಿಸಲು ಕುಬೇರನು ಕರೆದೊಯ್ದನು. ಅರಮನೆ ಸುತ್ತಿದ್ದ ಗಣಪತಿ ದೇವರಿಗೆ ದಣಿವಾಗಿ ಹಸಿವಾಗಿತ್ತು. ಕುಬೇರನು ಭೋಜನದ ವ್ಯವಸ್ಥೆ ಮಾಡಿದ್ದನು. ಗಣಪತಿ ದೇವರು ಊಟಕ್ಕೆ ಕುಳಿತರು. ಆದರೆ ಬಡಿಸಿದ್ದೆಲ್ಲವನ್ನು ಕ್ಷಣಾರ್ಧದಲ್ಲಿ ತಿಂದು ಮುಗಿಸುತ್ತಿದ್ದರು. ಎಲ್ಲವನ್ನೂ ತಿಂದು ಖಾಲಿ ಮಾಡಿದರೂ ಗಣಪತಿ ದೇವರಿಗೆ ತೃಪ್ತಿಯಾಗಲಿಲ್ಲ. ಕೊನೆಗೆ ಉಗ್ರಾಣವೇ ಬರಿದಾಗತೊಡಗಿತು. ಅಂತಿಮವಾಗಿ ಕುಬೇರನು, ದೇವ, ತಮಗೆ ಬಡಿಸಲು ಏನೂ ಉಳಿದಿಲ್ಲ ಎಂದು ಹೇಳುತ್ತಾನೆ. ಇದರಿಂದ ಕುಪಿತರಾದ ಗಣಪತಿ ದೇವರು ಕುಬೇರನ ಚಿನ್ನ ಸಂಪತ್ತು ತಿನ್ನುತ್ತಾ ಭವ್ಯ ನಗರದತ್ತ ಸಾಗಿದರು. ಮೂಷಿಕವು ಹಳ್ಳ ತೋಡಲಾರಂಭಿಸಿತು. ಇದರಿಂದ ಭಯಗೊಂಡ ನಗರದ ಜನರು ಕುಬೇರನ ಅರಮನೆಗೆ ಓಡಿ ಬಂದಿದ್ದರು. ತನ್ನ ಭವ್ಯ ನಗರ ಹಾಳಾಗುತ್ತಿರುವುದನ್ನು ಕಂಡ ಕುಬೇರ ಸಹಾಯ ಮಾಡುವಂತೆ ಶಿವದೇವರನ್ನು ಪ್ರಾರ್ಥಿಸಲು ಕೈಲಾಸಕ್ಕೆ ಓಡಿ ಬಂದಿದ್ದ. ಆಗ ಶಿವದೇವರು ಕುಬೇರನಿಗೆ ಅವನ ತಪ್ಪಿನ ಬಗ್ಗೆ ತಿಳಿ ಹೇಳಿದ್ದರು. ನಿನ್ನ ಅಹಂಕಾರವನ್ನು ಕೊನೆಗಾಣಿಸಲು, ನಿನಗೊಂದು ಪಾಠ ಕಲಿಸಲು ಗಣಪತಿ ಹೀಗೆ ಮಾಡಿದ ಎಂದು ಹೇಳಿದರು. ಕುಬೇರನಿಗೂ ತನ್ನ ತಪ್ಪಿನ ಅರಿವಾಯಿತು. ಬಳಿಕ ಶಿವದೇವರು ಗಣಪತಿಗೆ ಮೋದಕವನ್ನು ನೀಡು, ಅವನು ಶಾಂತನಾಗುತ್ತಾನೆ ಎಂದು ಹೇಳುತ್ತಾರೆ. ಹಾಗೆಯೇ ತನ್ನ ನಗರಕ್ಕೆ ಓಡಿ ಬಂದ ಕುಬೇರ ಗಣಪತಿ ದೇವರಿಗೆ ಮೋದಕ ಅರ್ಪಿಸಿದಾಗ ದೇವರು ಶಾಂತರಾದರು. ಕುಬೇರನ ನಗರವೂ ಉಳಿಯಿತು. ಪ್ರೀತಿಯಿಂದ ಕೊಟ್ಟರೆ ಅಲ್ಪ ಆಹಾರವು ತೃಪ್ತಿ ನೀಡಬಲ್ಲದು ಎಂಬುದು ಈ ಕಥೆಯ ಸಾರಾಂಶ. ಶ್ರೀಮಂತಿಕೆಯ ಮದದಲ್ಲಿದ್ದ ಕುಬೇರನಿಗೆ ಗಣಪತಿ ದೇವರು ಹೀಗೆ ಪಾಠ ಕಲಿಸಿದರು.